ಪ್ರೈಸ್ ದ ಲಾರ್ಡ್. ವಾಚ್ಮನ್ ಆಫ್ ದ ಸಿಟಿ ಪಟ್ಟಣத்தின் ಜಾಮಗಾರர்கள் ಈ ಪ್ರಾರ್ಥನೆಯನ್ನು ಪ್ರಾರ್ಥಿಸುವ ನಿಮ್ಮ ಎಲ್ಲರಿಗೂ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಸ್ವಾಗತವನ್ನು ಸಲ್ಲಿಸ್ತೇನೆ. ಇವತ್ತು ನಾವು ಬೆಂಗಳೂರು ಪಟ್ಟಣಕ್ಕಾಗಿ ಪ್ರಾರ್ಥನೆ ಮಾಡೋಕ್ಕಿದ್ದೀವಿ. ಹಲವು ದಿನಗಳಿಂದ ಬೆಂಗಳೂರಿನಲ್ಲಿ ಇರುವ ಎಲ್ಲ ಆಟೋ ಡ್ರೈವರ್ಗಳಿಗಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಕೇಳಿದ್ದೇನಲ್ಲ. ಯಾಕಂದರೆ ನಾವು ಹೊರಗಡೆ ಹೋಗುವಾಗ ಆಟೋ ಡ್ರೈವರ್ಗಳ ಹತ್ರ ಮಾತಾಡ್ತೀನಿ. ಸಮ್ಟೈಮ್ಸ್ ಆಟೋದಲ್ಲಿ ಹೋಗ್ತೀನಿ. ಅವರಲ್ಲಿ ಬಹಳಷ್ಟು ಜನರು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೊಟ್ಟಿದ್ದಾರೆ. ನಾವು ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ. ಅದಕ್ಕೆ ಮುಂಚೆ ಒಂದು ಹಾಡನ್ನು ಹಾಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ. கோடான கோடி ஜனம் நிறைந்த தேசம் இது, கோடான கோடி ஜனம் நிறைந்த தேசம் இது, 10ல் 1 பங்கு கூட உம்மை அறியல, இந்த பக்தியுள்ள ஜனத்துக்கு இயேசுவை தெரியல, 10ல் 1 பங்கு கூட உம்மை அறியல, இந்த பக்தியுள்ள தேசத்திற்கு இயேசுவை தெரியல, நான் இரவும் பகலும் கதறி ஜெபித்திட, நான் கதறி கதறி கண்ணீர் வடித்திட, நான் இரவும் பகலும் கதறி ஜெபித்திட, நான் கதறி கதறி கண்ணீர் வடித்திட, என் தலை தண்ணீரும் என் கண்கள் கண்ணீரும், ஆனால் அதுவே எனக்கு நலமாயிருக்கும், ஆனால் அதுவே என் ஜெபமாயிருக்கும், என் தலை தண்ணீரும் என் கண்கள் கண்ணீரும், ஆனால் அதுவே எனக்கு நலமாயிருக்கும், அதுவே என் ஜெபமாயிருக்கும், நான் இரவும் பகலும் கதறி ஜெபித்திட, நான் கதறி கதறி கண்ணீர் வடித்திட, நான் இரவும் பகலும் கதறி ஜெபித்திட, நான் கதறி கதறி கண்ணீர் வடித்திட. ಆಮೇಲೆ ಅಲ್ಲೆಲಿಯ ಎರೇಮಿಯ ದೀರ್ಘದರ್ಶಿ ಕೇಳಿದ್ದಾರೆ, ನನ್ನ ತಲೆ ತಣ್ಣೀರು ನನ್ನ ಕಣ್ಗಳು ಕಣ್ಣೀರಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಎರೇಮಿಯ ಪ್ರವಾದಿ ಕೇಳಿದ್ದಾರೆ. ಬೈಬಲ್ನಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದ ಪುಸ್ತಕ ಯಾವುದು ಅಂದರೆ ಜೆರೆಮಿಯನ. ಅದು ಹೇಗೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ಪುಸ್ತಕ ಓದಿದ ಮೇಲೆ ನನಗೆ ಬೆಂಗಳೂರು ಪಟ್ಟಣದ ಬಗ್ಗೆ ಒಂದು ತಿಳುವಳಿಕೆ ದೇವರು ಕೊಟ್ಟಿದ್ದರು. ಆ ತಿಳುವಳಿಕೆ ಬಂದು ಆ ತಿಳುವಳಿಕೆಯ ಮೇಲೇ ವಾಚ್ಮನ್ ಆಫ್ ದ ಸಿಟಿ ಅಂತ ದೇವರು ದರ್ಶನ ಕೊಟ್ಟಿದ್ದರು. ಅದ್ರ ಬಗ್ಗೆ ಪಾಸ್ಟರ್ ಎಲ್ ಜೋಸಫ್ ಅವರ ಸಭೆಗೆ ಹೋಗಿದ ಮೇಲೇ ಇಂದ ತಿಳುವಳಿಕೆಗಳನ್ನು ದೇವರು ನನಗೆ ಕೊಟ್ಟಿದ್ದರು. ಮತ್ತು ವಾಚ್ಮನ್ ಆಫ್ ದ ಸಿಟಿಯಿಂದ ಒಂದು ಕೂಡುಗೆಗೂ ನಾವು ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಅದರಲ್ಲಿಯೂ ದೇವರ ಹಲವಾರು ದರ್ಶನಗಳನ್ನು ದೇವರು ಕೊಟ್ಟಿದ್ದರು ಬೆಂಗಳೂರು ಪಟ್ಟಣ ಬಗ್ಗೆ. ಇವತ್ತು ನಾವು ಬೆಂಗಳೂರು ಪಟ್ಟಣದಲ್ಲಿರುವ ಎಲ್ಲ ಆಟೋ ಡ್ರೈವರ್ಗಳಿಗಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ಆಟೋ ಡ್ರೈವರ್ ಇದ್ದಾರೆ ಅಂದರೆ 3,60,000 ಆಟೋ ಡ್ರೈವರ್ಗಳಿದ್ದಾರೆ. 3,60,000 ಆಟೋ ಇದೆ. ಆಟೋ ಡ್ರೈವರ್ಗಳು ಸಹ ಇದ್ದಾರೆ. ಆದರೆ ಕೆಲವರು ಬಂದು ಎಷ್ಟು ಜನರು ಅಂತ ನಾನು ಕೇಳೋಕ್ಕೆ ಇಷ್ಟಪಟ್ಟಿಲ್ಲ. ಅವರೋட ಸ್ಥಿತಿ ಏನೋ ಗೊತ್ತಿರಲ್ಲ. ಪರ್ಮಿಟ್ ಇಲ್ಲದೆ ಕೆಲವು ಆಟೋಗಳು ಓಡ್ತಾ ಇದೆ ಬೆಂಗಳೂರಿನಲ್ಲಿ ಇಂದ ಕೊಟ್ಟಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಅವರಿಗೆ ಏನೇನು ಕಷ್ಟಗಳಿದೆ, ಏನೇನು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಕಾಂಪಿಟೇಟಿವ್ ಅಲ್ವಾ. ಓಲಾ ಇದೆ, ಊಬರ್ ಇದೆ, ರ್ಯಾಪಿಡೋ ಇದೆ, ಆಮೇಲೆ ನಮ್ಮ ಯಾತ್ರೆ ಇದೆ. ಇಂದ ಕೆಲವು ಇದರಿಂದ ತುಂಬ ಅವರಿಗೆ ಕಾಂಪಿಟೇಟಿವ್ ಜಾಸ್ತಿ ಇದೆ.
ಡಿಮ್ಯಾಂಡ್ಗಳಿರುತ್ತೆ, ಟೈಮಿಂಗಲ್ಲಿ ತೊಂದರೆಯಾಗುತ್ತೆ, ಮತ್ತು ತುಂಬ ಫೈನ್ ಹಾಕ್ತಾರಂತೆ ಅವರ ಮೇಲೆ. ಅವರಿಗೆ ಪೆನಾಲ್ಟಿ ಅಂದರೆ ಎಷ್ಟೋ ಚಿಕ್ಕ ತಪ್ಪು ಮಾಡಿದ್ರೂ 1000 ರುಪೀಸ್ ಫೈನ್ ಖಂಡಿತ ಟ್ರಾಫಿಕ್ ಪೊಲೀಸ್ ಹತ್ರ ಕೊಡ್ತಾರೆ ಅಂತ ಯೂಟ್ಯೂಬ್ನಲ್ಲಿ ಬರ್ತಾಯಿದೆ. ಕೆಲವು ಇಶ್ಯೂಸ್ ಬರ್ತಾಯಿದೆ ಅವರು. ಸೊ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ತುಂಬ ಡಿಪ್ರೆಷನ್, ಯಾಕೆಂದರೆ ಈ ಬುಕ್ಕಿಂಗ್ ಸಿಸ್ಟಮಿಂದ ಹಲವಾರು ಆಟೋ ಡ್ರೈವರ್ಗಳಿಗೆ ಡಿಪ್ರೆಷನ್ ಇದೆ ಅಂತೆ. ಡಿಜಿಟಲ್ ಪೇಮೆಂಟ್ ಮತ್ತು ತುಂಬ ಅಗ್ರೆಸಿವ್, ಅದರಿಂದ ಅವರಿಗೆ ತುಂಬ ಅಗ್ರೆಸಿವ್ ಆಗಿದ್ದಾರೆ. ಮತ್ತು ಅವರಿಗೆ ಡೈಲಿ 1000 ರುಪೀಸ್ನೇ ಕೆಲವರಿಗೆ ಸಿಕ್ಕುತ್ತಾ ಅಂತೆ. 1000 ರುಪೀಸ್, 1500, 2000 ಇಷ್ಟೇ ಆಟೋ ಡ್ರೈವರ್ಗಳಿಗೆ ಪರ್ ಡೇ ಸ್ಯಾಲ್ರಿ. ಮಂತ್ಲಿ 25,000 45,000 ಅಷ್ಟೇ ಅವರಿಗೆ ಸ್ಯಾಲ್ರಿ ಬರ್ತಾ ಇದೆ. ಗೂಗಲ್ನಲ್ಲಿ ಇದನ್ನು ಸರ್ಚ್ ಮಾಡಿ ಕೇಳ್ತಾ ಇದ್ದೇನೆ. ಆದರೆ 25,000 ಈ ಬೆಂಗಳೂರಿನಲ್ಲಿ ಸಾಲದು. ಅದು ನಾನು ಕೇಳ್ತೀನಿ ಅಂದರೆ ನಮ್ಮ ಹಸ್ಬೆಂಡು ಡ್ರೈವರ್ನೇ ಇನ್ನೋವಾ ಕಾರ್ ಇಟ್ಟಿದ್ದಾರೆ. ದೇವರ ದಯವಿಂದ ನಮಗೆ ದೇವರು ಯಾವುದು ಕೊರತೆ ಕೊಟ್ಟಿರಲ್ಲ. ನಮಗೆ ಈ ತಿಂಗಳ ಒಳಗಡೆ ಏನೇನು ಅವಶ್ಯಕತೆ ಇದೆ ಎಲ್ಲದನ್ನು ದೇವರು ನಮಗೆ ಕೊಡ್ತಾರೆ. ಯಾವುದು ಕೊರತೆ ನನಗೆ ಇಟ್ಟಿರಲ್ಲ ದೇವರು. ಸೇವಿಂಗ್ ಇಲ್ಲದಿರ್ಬೋದು, ಆದರೆ ನಡೆಸ್ತಾರೆ. ಅದನ್ನು ತುಂಬ ಲಾಕ್ಡೌನಲ್ಲಿ ನಾವು ಅದನ್ನು ತುಂಬ ಅನುಭವಿಸಿದ್ದೇನೆ. ನಿಮ್ಮನ್ನು ದೇವರು ಸಹ ನಡೆಸ್ತಾರೆ. ಮತ್ತು ನನ್ನ ಹತ್ರ ನಾನು ಆಟೋದಲ್ಲಿ ಹೋಗುವಾಗ ಬಸ್ನಲ್ಲಿ ಓಡಾಡ್ತೀನಿ. ಆದರೆ ಸಮ್ಟೈಮ್ಸ್ ತುಂಬ ಹುಷಾರಿಲ್ಲದಿರುವಾಗ ಯಾವಾಗಲೂ ಆಟೋನೇ. ಒಂದು 3-4 ವರ್ಷ ಹುಷಾರು ತಪ್ಪಿತ್ತು, ಎಲ್ಲನೂ ಆಟೋದಲ್ಲೇ. ಫಸ್ಟ್ ನಾವು ಅವ್ರ ಹತ್ರ ಮಾತಾಡೋಕ್ಕೆ ಹೆದರ್ಕೊಳ್ತೇನೆ. ಆಮೇಲೆ ಪ್ರಾರ್ಥನೆ ಮಾಡಿಕೊಂಡು, ಬ್ರದರ್ ಹೇಗಿದ್ದೀರಾ, ಆಟೋ ಹೆಂಗೆ ಓಡ್ತಾ ಇದೆ, ನಿಮಗೆ ವರಮಾನ ಬರುತ್ತಾ ಅಂತ ಕೇಳ್ತೇನೆ. ನಿಮ್ಮ ಮದುವೆ ಆಗಿದ್ದೀರಾ, ಮಕ್ಕಳು ಎಷ್ಟಿದ್ದಾರೆ, ಹೆಂಗೆ ಓದ್ತಾ ಇದ್ದಾರೆ ಅಂತ ಕೇಳುವಾಗ, ನಿಮಗೆ ಪ್ರಾರ್ಥನೆ ಮಾಡ್ತೀನಿ ಅಂತ ಕೇಳುವಾಗ ನನ್ನ ಹೆಸರು, ಅವರ ಹೆಸರು ಕೇಳ್ತಾರೆ, ಅವ್ರ ಮಕ್ಕಳ ಹೆಸರು ಎಲ್ಲ ಕೇಳ್ತಾರೆ. ಪ್ರಾರ್ಥನೆ ಮಾಡಿ, ನಮಗೆ ತುಂಬ ತುಂಬ ಹಣವಂತರಾಗಬೇಕಂತ ಏನೂ ಆಸೆ ಇರಲ್ಲ ಸಿಸ್ಟರ್, ಮೇಡಮ್. ನಮಗೆ ತುಂಬ ಹಣವಂತರಾಗಬೇಕಂತ ಏನೂ ಆಸೆ ಇಲ್ಲ. ದೇವರು ನಮ್ಮ ಹೊಟ್ಟೆಪಾಡು, ನಮಗೆ ಬೇಕಾಗಿರೋದನ್ನು ನೀಡಿದರೆ ಸಾಕು ಅಂತ ಕೇಳ್ತಾರೆ. ಎಲ್ಲರೂ ಹಂಗೆ ಕೇಳ್ತಾರೆ. ಏನೋ ದೇವರ ದಯೆ ಅಂತ ಕೇಳ್ತಾರೆ. ಡೈಲಿ ನಮಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದರೆ ಸಾಕು, ಅದನ್ನು ಸಿಕ್ಕಿದರೆ ಸಾಕು ಅಂತಲೇ ಕೇಳ್ತಾರೆ. ಸೊ ನಮ್ಮ ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ. ಕೆಲವರಿಗೆ ಏನೇನೋ ಕಷ್ಟಗಳಿದೆ. ಹಣ ಇಲ್ಲಾದರೆ ಈ ಬೆಂಗಳೂರಿನಲ್ಲಿ ಬದುಕೋದು ಕಷ್ಟ. ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಮಕ್ಕಳನ್ನು ಕವನಿಸೋಕ್ಕೆ ಆಗಲ್ಲ. ಮತ್ತು ಮದುವೆ ಮಾಡಿದ್ರೂ ಕಷ್ಟ, ಮದುವೆ ಮಾಡಿಲ್ಲಾದ್ರೂ ಕಷ್ಟ. ಕೆಲವರು ಸ್ವಲ್ಪ ತುಂಬ ದೂರದಲ್ಲಿ ಹೋದರೆ, ಒಂದಿನ ಇಲ್ಲಿಂದ ಪ್ಯಾಲೇಸ್ ಗ್ರೌಂಡಿಗೆ ನಾವು ಹೋಗಿದ್ದೀವಿ, ಮೇಕ್ರಿ ಸರ್ಕಲ್ ಹತ್ರ. ಇಲ್ಲಿಂದ ಅಲ್ಲಿ ಹೋಗೋ ತನಕ ಮಾತಾಡಿಕೊಂಡೇ ನಾವು ಹೋಗಿದ್ದೀವಿ. ನಮ್ಮ ಮಕ್ಕಳ ಜೊತೆ ಇದ್ದರು, ಮಾತಾಡಿಕೊಂಡೇ ಬಂದರು. ಹಿಂಗಂಗೆಲ್ಲ ಇದೆ ಮನೆಯಲ್ಲಿ ಪ್ರಾಬ್ಲಮ್, ಹಿಂಗಂಗೆಲ್ಲ ಇದೆ, ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ. ಮತ್ತು ಈಗ ಊಬರಲ್ಲಿ ಬುಕ್ ಮಾಡಿದರೆ ಅವ್ರು ಯಾರು, ಅವ್ರ ಹೆಸ್ರು ಏನು, ಅವ್ರ ಅಡ್ರೆಸ್ ಎಲ್ಲ ಬಂದುಬಿಡುತ್ತಲ್ವ, ಅವ್ರ ಹೆಸ್ರು ಬರ್ತಿದಲ್ವ, ಅವಳ ಹೆಸರಿಟ್ಟು ಕರೀರ್ತೇನೆ. ಅವ್ರ ಹೆಸ್ರು ಗುಣ ಅವರೇ ಅಂತ ಕೇಳಿದ್ರೇ ಸಂತೋಷ ಪಡ್ತಾರೆ. ಗುಣ ಅವರೇ, ನಿಮ್ಮ ಎಷ್ಟು ನಿಮಗೆ ಆಟೋ ಚೆನ್ನಾಗಿ ಓಡ್ತಾ ಇದೆ, ಎಷ್ಟು ನಿಮಗೆ ದೇವ್ರು ನಡೆಸ್ತಾರಾ ಅಂತ ಕೇಳಿದ್ರೇ ಅವ್ರಿಗೆ ತುಂಬ ಸಂತೋಷ ಪಡ್ತಾರೆ. ತಮಿಳಿನಲ್ಲಿ ಮಾತಾಡಿದ್ರು ಸಂತೋಷ ಪಡ್ತಾರೆ. ಕೆಲವರು ಕನ್ನಡದಲ್ಲಿ ಮಾತಾಡಿದ್ರೂ ಸಂತೋಷ ಪಡ್ತಾರೆ. ಅವರನ್ನು ಸ್ಥಿತಿಗಳನ್ನು ಕೇಳಿದರೆ ಕೆಲವು ಜನರು ಏನೇನು ಯಾವಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂದ ಹೆಸರುಗಳು ಕೊಟ್ಟಿದ್ದಾರೆ. ನನ್ನ ಹತ್ರ ಇರುವ ಹೆಸರಿನಲ್ಲಿ ಆಟೋ ಡ್ರೈವರ್ಗಳ ಹೆಸರೇ ಜಾಸ್ತಿ ಇದೆ. ಗುಣ ಇಂದ ಒಬ್ಬರು, ಮತ್ತು ಆಟೋ ಡ್ರೈವರ್ಗಳಿಗೆ ಬರೆದಿಟ್ಟಿದ್ದೇನೆ. ರಾಮ್ ಇಂದ ಕೆಲವು ಎಲ್ಲ ಹೆಸರುಗಳು ಕೇಳಿಲ್ಲ, ಆದರೆ ತುಂಬ ಆಟೋ ಡ್ರೈವರ್ಗಳ ಹೆಸರು ಇದೆ.
ಮೊಹಮ್ಮದಿಂದ ಆಟೋ ಡ್ರೈವರ್ ಫ್ಯಾಮಿಲಿ ಪ್ರಾಬ್ಲಮ್ದಲ್ಲಿದ್ದಾರೆ. ಹಣದ ಸಮಸ್ಯೆ ಇರೋವರು ಕುಟುಂಬದಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ, ಇರೋದಿಲ್ಲ ಅಂತ ನಾನು ಕೇಳಲ್ಲ, ಇರುತ್ತೆ. ಆದರೆ ನಾವು ದೇವರ ಮೇಲೆ ನಾವು ನಂಬಿಕೆ ಆಶ್ರಯ ಇಟ್ಟಿದ್ದರೆ ನಮ್ಮನ್ನು ದೇವರು ನಡೆಸ್ತಾರೆ. ಎಷ್ಟು ಕಷ್ಟ ಇದ್ದರೆ ನಾನು ನಿಮಗೆ ಒಂದು ಕೇಳ್ತೇನೆ, ಎಷ್ಟು ಕಷ್ಟ ಇದ್ದರೆ ಕಷ್ಟದಲ್ಲಿ ಬಡವರಿಗೆ ದೇವರಿಗೆ ನೀವು ಕೊಡಿರಿ, ನಿಮ್ಮನ್ನು ದೇವರ ಆಶೀರ್ವಾದ ಮಾಡ್ತಾರೆ, ಕೊರತೆ ಇಲ್ಲದೆ ನಡೆಸ್ತಾರೆ. ನನ್ನ ಜೀವಿತದಲ್ಲಿ ನಾನು ಅದನ್ನು ಹಲವಾರು ಟೈಮ್ನಲ್ಲಿ ಅದನ್ನು ನಾನು ನೋಡಿದ್ದೇನೆ. ಎಷ್ಟು ಕಷ್ಟ ಇದ್ರೂ ಬಡವರಿಗೆ ನೀವು ಕೊಟ್ಟಿದ್ದರೆ, ದೇವರಿಗೆ ನೀವು ನಿಮ್ಮ ದಶಮ ಭಾಗದಲ್ಲಿ ಕಾಣಿಕೆಯಲ್ಲಿ ಉಣ್ಮೆಯಾಗಿದ್ದರೆ, ಫೇತ್ಫುಲ್ಲಾಗಿದ್ದರೆ, ದೇವರಿಗೆ ಕೊಡೋ ಕಾರ್ಯದಲ್ಲಿ ನೀವು ಕೊಡಬೇಕು. ನೀವು ಕ್ರೈಸ್ತರಾದರೆ ನಿಮಗೆ ಎಷ್ಟು ಸ್ಯಾಲ್ರಿ ಬರುತ್ತೋ ಅದರಲ್ಲಿ ನೀವು ದಶಮಾಂಶವನ್ನು ದೇವರಿಗೆ ಕೊಡಬೇಕು. ಆಮೇಲೆ ಕಾಣಿಕೆ ಕೊಡೋದರಲ್ಲಿ ಉಣ್ಮೆಯಾಗಿರಬೇಕು. ಆವಾಗಲೇ ದೇವರು ನಿಮ್ಮನ್ನು ನಡೆಸೋದನ್ನು ನೀವು ನಿಮ್ಮನ್ನು ನಡೆಸಿಲ್ಲ ಅಂತ ನೀವು ಕೇಳಂಗೇ ಇಲ್ಲ, ದೇವರು ನಿಮ್ಮನ್ನು ನಡೆಸ್ತಾರೆ. ಈ ಪರಿಸ್ಥಿತಿ ಹೆಂಗೆ ಬದಲಾವಣೆ ಆದ್ರೂ ದೇವರು ನಿಮ್ಮನ್ನು ನಡೆಸ್ತಾರೆ. ಸೊ ನೀವು ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡು ದೇವರಿಗೆ ಕೊಡಿ, ನಿಮ್ಮನ್ನು ದೇವರ ಆಶೀರ್ವಾದ ಮಾಡ್ತಾರೆ. ಒಂದು ವಾಕ್ಯವನ್ನು ಓದ್ತೇನೆ. ನಾನು ಯಾವಾಗಲೂ ಈ ವಾಕ್ಯವನ್ನು ಇಟ್ಕೊಂಡೇ ಪ್ರಾರ್ಥನೆ ಮಾಡ್ತೇನೆ. ಆ ವಾಕ್ಯವನ್ನೇ ನಿಮಗೂ ಕೇಳ್ತೀನಿ. ಯೋಬಿನ ಪುಸ್ತಕ ವರ್ಸ್ 38, ಚಾಪ್ಟರ್ 38:41. ಜೋಬ್ 38:41. ತಮ್ಮ ಮರಿಗಳು ಆಹಾರವಿಲ್ಲದೆ ಅಳೆಯುತ್ತಾ ದೇವರಿಗೆ ಮೊರೆಯಿಡುವಾಗ ಕಾಗೆಗಳಿಗೆ ಆಹಾರವನ್ನು ಯಾರು ಒದಗಿಸುವರು? ಮರಿಗಳು ಆಹಾರವಿಲ್ಲದೆ ಅಳೆಯುತ್ತಿರುವಾಗ, ದೇವರನ್ನು ನೋಡಿ ಮೊರೆಯಿಡುವಾಗ ಕಾಗೆಗಳಿಗೆ ಆಹಾರವನ್ನು ಯಾರು ಒದಗಿಸುವರು? ಕಾಗೆಗಳು ಏನು ವ್ಯವಸಾಯ ಮಾಡುತ್ತಿದೆಯಾ? ಇಲ್ಲ, ಅವುಗಳನ್ನು ದೇವರು ಪೋಷಿಸ್ತಾರೆ. ಮತ್ತು ಅದು ದೇವರಿಗೆ ಮೊರೆ ಇಡುತ್ತಿದೆ ಅಂತೆ. ನಾವು ದೇವರ ಹತ್ರ ಮೊರೆ ಇಡುವಾಗ ದೇವರು ನಮಗೆ ಬೇಕಾಗಿರೋ ಕಾಗೆಗಳಿಗೂ ಕೊಡುವ ದೇವರು ನಮಗೂ ಒದಗಿಸಿ ಕೊಡೋದಕ್ಕೆ ಶಕ್ತನಾಗಿದ್ದಾರೆ. ಮತ್ತು ಇನ್ನೊಂದು ವಾಕ್ಯ ಓದೋಣ. Psalm 147:9. Psalm 147:9. ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರ ಕೊಡ್ತಾನೆ. கூப்பிடுகிற காக்கை குஞ்சுகளுக்கும் இறங்குகிற தேவனாக இருக்கிறார் என்று சொல்லி தமிழில் சொல்லப்பட்டிருக்குது. ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರ ಕೊಡ್ತಾನೆ. ನಾವು ಕೂಗುವ ಕಾಗೆ ಕುಂಜುಗಳಿಗಿಂತಲೂ ಕಾಗೆ ಮರಿಗಿಂತಲೂ ನಾವು ತುಂಬ ಅದೃಷ್ಟವಂತವರು. ದೇವರು ನಮ್ಮನ್ನು ಪೋಷಿಸ್ತಾರೆ. ಈ ವಾಕ್ಯಗಳನ್ನು ನೆನೆಸ್ಕೊಂಡು ನೀವು ಪ್ರಾರ್ಥನೆ ಮಾಡಿ, ದೇವರು ನಿಮಗೆ ಯಾವ ಕೊರತೆ ಇಲ್ಲದೇ ದೇವರು ನಿಮ್ಮನ್ನು ನಡೆಸ್ತಾರೆ. ಇವಾಗ ನಾವು ಪ್ರಾರ್ಥನೆ ಮಾಡೋಣ. ಮತ್ತೆ ಕೇಳ್ತೀನಿ, 3,60,000 ಆಟೋ ಡ್ರೈವರ್ ನಮ್ಮ ಬೆಂಗಳೂರಿನಲ್ಲಿ, ನಾನು ಕರ್ನಾಟಕದಲ್ಲಿ ಕೇಳಲ್ಲ, ಬೆಂಗಳೂರಿನಲ್ಲಿ ಕೇಳ್ತೀನಿ. ಅವ್ರಿಗಾಗಿ, ಅವರ ಕುಟುಂಬಕ್ಕಾಗಿ, ಅವರಿಗೆ ಡೈಲಿ ಏನೇನು ಅವಶ್ಯಕತೆ ಇದೆಯೋ ಅದನ್ನು ದೇವರು ಸಂಧಿಸಬೇಕು. ಮತ್ತು ಟ್ರಾಫಿಕ್ ಪೊಲೀಸ್ ಅವರುಗಳು ತುಂಬ ಅವರನ್ನು ಹಿಂಸೆ ಕೊಡ್ತಾ ಇದ್ದಾರೆ. ಪೆನಾಲ್ಟಿ ಈಗ ಚಿಕ್ಕ ತಪ್ಪು ಮಾಡಿದ್ರು 1,000 ರೂಪೀಸ್ ಜಾಸ್ತಿ ಅಲ್ವಾ? ಸೊ ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ತುಂಬ ಡಿಪ್ರೆಷನ್, ಬುಕ್ಕಿಂಗ್ ಸಿಸ್ಟಮ್. ಆಮೇಲೆ ಈಗ ಡಿಜಿಟಲ್ ಪೇಮೆಂಟ್ ಬಂದಮೇಲೆ ನಾನು ಒಂದು ಆಟೋದಲ್ಲಿ ಹೋಗಿದ್ದೆ. ಅವರು ಚಿಕ್ಕ ಫೋನ್ ಇಟ್ಟಿದ್ದಾರೆ. ಆ ಹಳೆ ಫೋನ್ ಇರುತ್ತಲ್ವ, ಚಿಕ್ಕ ಫೋನ್, ಆ ಫೋನೇ ಇಟ್ಟಿದ್ದಾರೆ. ಅವ್ರು ಕೇಳ್ತಾರೆ, ನನ್ನ ಮಗಳು ಎಷ್ಟೋ ಟೈಮ್ ಅಪ್ಪ ಈ ಬುಕ್ಕಿಂಗ್ ಮಾಡೋದು ಇದರೆಲ್ಲ ಕಳಿಸ್ಕೊಡ್ತಾಳೆ, ನನ್ನ ಬುತ್ತಿಗೆ ಅದು ಎಟ್ತಾನೇ ಇಲ್ಲ, ನನ್ನ ಬುತ್ತಿನಲ್ಲಿ ಅದು ಬರ್ತಾನೇ ಇಲ್ಲ, ಏನು ಮಾಡೋದು ಮೇಡಮ್? ಇದು ಜಿ ಪೇ ಇಲ್ಲ, ಕೈನಲ್ಲಿ ಕಾಸು ಕೊಡು ಅಂತ ಕೇಳ್ತಾರೆ. ಈಗ ಎಲ್ಲ ಪೇಮೆಂಟ್ ಡಿಜಿಟಲ್ ಪೇಮೆಂಟ್ ಆಗಿದೆಯಲ್ವಾ, ಅದಕ್ಕೆ ಅವರು ಇಲ್ಲಮ್ಮ, ಚೇಂಜ್ ಇಲ್ಲಮ್ಮ, ಇದು ಇಲ್ಲಮ್ಮ ಅಂತ ಕೇಳಿದರು. ಕೆಲವರು ಹಂಗಿರ್ತಾರೆ, ಹಳೆಯವರು. ಕೆಲವರಿಗೆ ಹಂಗೇನೆ ಅಲ್ವಾ, ಅದೆಲ್ಲ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಅದು ಹಿಂಗೆ ಮಾಡಿದ್ರೂ
ಸಮ್ಟೈಮ್ಸ್ ತಪ್ಪಾಗುತ್ತೆ ಅಲ್ವಾ. ಸೊ ಅಂಥ ಕಷ್ಟದಲ್ಲಿ ಕೆಲವರಿಗೆ ಅಂಥ ಇದನ್ನು ಕೆಲವರಿಗೆ ಒಂದು ಆ ತಿಳುವಳಿಕೆ ಬರೋದಿಲ್ಲ. ನಮಗೂ ಕೂಡ ಸಮ್ಟೈಮ್ಸ್ ನಮಗೆ ಆ ಥರ ಬರೋದಿಲ್ಲ. ಹೆಂಗಾದ್ರೂ ಮಿಸ್ಟೇಕ್ ಮಾಡಿಬಿಡ್ತೀವಿ ಅಲ್ವಾ. ಸೊ ಹಿಂಗೆಲ್ಲ ಇದೆ. ಡಿಜಿಟಲ್ ಪೇಮೆಂಟಿಂದ ತುಂಬ ಕಷ್ಟಪಡ್ತಾ ಇದ್ದಾರೆ. ಭಾಳ ಕಷ್ಟ, ಅದು ಕೇಳಂಗೇ ಇಲ್ಲ. ತುಂಬ ಕಷ್ಟಗಳನ್ನ ಅನುಭವಿಸ್ತಾರೆ. ಅದೇ ಥರ ಅವ್ರಿಗೂ ಈ ಓಲಾ ಊಬರ್ ಎಲ್ಲ ನಮಗೆ ಸರಿ ಬರೋದಿಲ್ಲ, ಈ ಡಿಜಿಟಲ್ ಪೇಮೆಂಟ್ ಎಲ್ಲ ನಮಗೆ ಆಗೋದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಎಲ್ಲ ಕಾರ್ಯಗಳನ್ನು ಅವರ ಕಷ್ಟಗಳನ್ನು ಒಬ್ರು ಕೇಳಿದರು. ಮಗಳು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಅವಳಿಗೆ ಏನು ಬೇಕು ಅಂದರೆ ಏನು ಬಯಸುತ್ತಲ್ಲ ಎಲ್ಲ ಕೊಡಬೇಕು. ಆದರೂ ನನಗಿರೋದು ಒಬ್ಬಳೇ ಮಗಳು ಅಂತ ಕೇಳಿದರು. ಆದ್ರೂ ಅರ್ಥ ಮಾಡ್ಕೊಳ್ಳಲ್ಲ ಅವಳು. ಅವಳು ಏನು ಬಯಸ್ತಾಳೆ ಎಲ್ಲ ಕೊಡಲೇಬೇಕು. ನಾನು ಹೆಂಗಾದ್ರೂ ಮಾಡಿ ಕೊಡ್ತೇನೆ ಅಂತ ಕೇಳಿದರು. ಕೊರತೆ ಇದ್ರೂ ಲೈಫ್ನಲ್ಲಿ ಒಂದು ಇದಿರುತ್ತೆ, ಹೌದಲ್ವಾ. ಕೊರತೆ ಇಲ್ಲಾದರೆ ಸಂತೋಷ ಇರೋದಿಲ್ಲ. ಸಂತೋಷ ಬೇಕು ಅಂದರೆ ಕೊರತೆ ಇರಬೇಕು. ದೇವರನ್ನು ನಾವು ಹುಡುಕ್ತೀವಿ. ಸರಿ, ಪ್ರಾರ್ಥನೆ ಮಾಡೋಣ. ಒಳ್ಳೆಯ ದೇವರೇ, ಅಪ್ಪ ಯೇಸುವೇ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರಂ 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 ಸ್ತೋತ್ರ. ಕೂಗುವ ಕಾಗೆ ಮರಿಗಳಿಗೆ ಒದಗಿಸುವ ದೇವನೇ ಅಪ್ಪ ಯೇಸುವೇ ಸ್ತೋತ್ರ. ನಮ್ಮ ಬೆಂಗಳೂರಿನಲ್ಲಿ ಇರುವ ಅಪ್ಪ ಸ್ತೋತ್ರ ಎಲ್ಲ ಆಟೋ ಡ್ರೈವರ್ಗಳನ್ನು ಅಪ್ಪ ನಿಮ್ಮ ಕಾರ್ಯದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡ್ತೀನಿ ದೇವರೇ. ಅಪ್ಪ ಯೇಸುವೇ ಸ್ತೋತ್ರ. ಮನಸ್ಸಿನಲ್ಲಿ ಅಪ್ಪ ಸ್ತೋತ್ರ ಏನೇನೋ ಏಸಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ ಆಸೆಗಳನ್ನು ಇಟ್ಕೊಂಡು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಬೇಕು ಅಪ್ಪ ಸ್ತೋತ್ರ. ನಂಬಿ ಬಂದ ಅಪ್ಪ ನನ್ನ ಪತ್ನಿಯನ್ನು ಚೆನ್ನಾಗಿ ನೋಡ್ಕೊಬೇಕು ಅಪ್ಪ ಅಂದ ಏನೇನೋ ಆಸೆಗಳನ್ನು ಇಟ್ಕೊಂಡು ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಈ ಬೆಂಗಳೂರು ಟ್ರಾಫಿಕ್ನಲ್ಲಿ ಏಸಪ್ಪ ಸ್ತೋತ್ರ ಕಷ್ಟಪಟ್ಟು ಅಪ್ಪ ದುಡಿಮೆ ಮಾಡಬೇಕು, ಫ್ಯಾಮ್ಲಿಯನ್ನು ರನ್ ಮಾಡಬೇಕು ಎಂದ ಅಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ. ಅಪ್ಪ ಹಲವಾರು ಕನಸುಗಳನ್ನು ಇಟ್ಕೊಂಡು ಏಸಪ್ಪ ಓಡಾಡುತ್ತಿರುವ ಎಲ್ಲ ಆಟೋ ಡ್ರೈವರ್ಗಳನ್ನು ನಿಮ್ಮ ಕಾರ್ಯದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ ದೇವರೇ. ಅಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ. ಅವರಿಗೆ ಇರುವ ಎಲ್ಲ ಕಷ್ಟಗಳನ್ನು ಅಪ್ಪ ನೀವು ನೀಗಿಸಬೇಕೇಸಪ್ಪ. ಅವರು ನಿಮ್ಮನ್ನು ಹುಡ್ಕೊಬೇಕು ಅಪ್ಪ, ನಿಜವಾದ ದೇವರನ್ನೇ ಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಕಂಡುಹಿಡಿಯಬೇಕು ದೇವರೇ ಯೇಸುವೇ ಸ್ತೋತ್ರ. ರೋಗದ ಅಪ್ಪ ಕಷ್ಟದಲ್ಲೇ ಸಪ್ಪ ಸ್ತೋತ್ರ. ಕೆಲವು ಆಟೋ ಡ್ರೈವರ್ಗೆ ಕಣ್ಣು ಕಾಣಿಸಲ್ಲ, ಆದ್ರೂ ಸಪ್ಪ ಸ್ತೋತ್ರ ಸಪ್ಪ. ಅದು ಆ ಪ್ರೊಫೆಷನ್ ಬಿಟ್ಟರೆ ಬೇರೆ ಸಪ್ಪ ಬೇರೆ ಕೆಲಸ ಹುಡುಕ ಆಗಲಿಲ್ಲ ಯೇಸುವೇ ಸ್ತೋತ್ರ. ಹುಡುಕಿಕೊಂಡು ಹೋಗೋದಕ್ಕೆ ಅವರಿಗೆ ಅಪ್ಪ ಸ್ತೋತ್ರ ಆಗೋದಿಲ್ಲ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೇ ಸ್ತೋತ್ರ. ಒவ்வೊರು ನಾಳು ಏಸಪ್ಪ ಡೈಲಿ ಅವರಿಗೆ ಏನೇನು ಬೇಕೋ ಏಸಪ್ಪ ಸ್ತೋತ್ರ, ಎಷ್ಟು ಹಣ ಬೇಕೋ ಏಸಪ್ಪ ಸ್ತೋತ್ರ, ಅದನ್ನೆಲ್ಲ ಅಪ್ಪ ನೀವು ಒದಗಿಸಿ ಕೊಡಬೇಕು ಅಂತ ಕೇಳ್ಕೊಳ್ತೇನೆ ಏಸಪ್ಪ. ಅಪ್ಪ ಕೆಲವರಿಗೆ ಈ ಡಿಜಿಟಲ್ ಪೇಮೆಂಟ್ ಬರುತ್ತೆ ಏಸಪ್ಪ. ಈ ಡಿಜಿಟಲ್ ಪೇಮೆಂಟ್ ಬಗ್ಗೆ ಏಸಪ್ಪ ಸ್ತೋತ್ರ ತಿಳಿವಳಿಕೆ ಇಲ್ಲ ಏಸಪ್ಪ ಸ್ತೋತ್ರ. ಅಂದ ಜ್ಞಾನವನ್ನು ಅಪ್ಪ ಸ್ತೋತ್ರ ಏಸಪ್ಪ ನೀವು ಒದಗಿಸಿ ಕೊಡಬೇಕು ಏಸಪ್ಪ. ಮತ್ತು ಈ ಓಲಾ ಊಬರ್ ಅಪ್ಪ ಸ್ತೋತ್ರ ಏಸಪ್ಪ ಅಪ್ಪ ಏಸಪ್ಪ ಸ್ತೋತ್ರ ಏಸಪ್ಪ ಇರುವುದರಿಂದ ಏಸಪ್ಪ ಸ್ತೋತ್ರ ಏಸಪ್ಪ. ಬುಕ್ಕಿಂಗ್ ಸಿಸ್ಟಮ್ ಇರೋದರಿಂದ ಏಸಪ್ಪ ಅಪ್ಪ ಭಾಳಷ್ಟು ಆಟೋ ಡ್ರೈವರ್ಗಳು ಡಿಪ್ರೆಷನಲ್ಲಿ ಇದ್ದಾರೆ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಏಸಪ್ಪ. ಹೇಗಿದ್ರು ಏಸಪ್ಪ ನೀವು ಅವರನ್ನು ನಡೆಸಬೇಕು ದೇವರೇ. ಒಂದು ಕೊರತೆ ಇಲ್ಲದೆ ನಡೆಸಬೇಕು ಏಸಪ್ಪ. ಅವರ ಮಕ್ಕಳು ಚೆನ್ನಾಗಿ ಓದಬೇಕು ದೇವರೇ. ಅಪ್ಪ ಯೇಸುವೇ ಸ್ತೋತ್ರ. ಮದುವೆ ಕಾರ್ಯಗಳಲ್ಲಿ ಏಸಪ್ಪ ನೀವು ಅವರಿಗೆ ಸಹಾಯ ಮಾಡಬೇಕು ದೇವರೇ ಯೇಸುವೇ ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೇ ಟ್ರಾಫಿಕ್ ಪೊಲೀಸ್ ಅವರ ಏಸಪ್ಪ ಸ್ತೋತ್ರ ಏಸಪ್ಪ. ಅವರ ಕಣ್ಗಳಲ್ಲಿ ಏಸಪ್ಪ ದಯೆ ತೋರಿಸಿ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಏಸಪ್ಪ ಎಷ್ಟೊಂದು ಪೆನಾಲ್ಟಿಗಳನ್ನು ಏಸಪ್ಪ, ಎಷ್ಟೋ ಫೈನ್ಗಳನ್ನು ಏಸಪ್ಪ ಸ್ತೋತ್ರ ಕೇಳ್ತಾರೆ, ಹಿಂಸೆ ಪಡಿಸುತ್ತಾರೆ ಏಸಪ್ಪ ಸ್ತೋತ್ರ. ಅದರಿಂದ ಎಲ್ಲ ಏಸಪ್ಪ ಸ್ತೋತ್ರ ಅವರನ್ನು ಕಾಪಾಡ್ಕೊಬೇಕು ದೇವರೇ ಯೇಸುವೇ ಸ್ತೋತ್ರ ಏಸಪ್ಪ. ಡೈಲಿ ಅಪ್ಪ 1000 ರೂಪೀಸ್ನೇ 1000ರಿಂದ 2000 ಅವರಿಗೆ ಡೈಲಿ ಸ್ಯಾಲ್ರಿ ಆಗಿದೆ ಅಲ್ವಾ ದೇವರೇ ಯೇಸುವೇ ಸ್ತೋತ್ರ. ಅದನ್ನು ಇಟ್ಕೊಂಡು ಅಪ್ಪ ಈ ಬೆಂಗಳೂರಿನಲ್ಲಿ ಏಸಪ್ಪ ಸ್ತೋತ್ರ ಅಪ್ಪ ವಾಸ ಮಾಡೋಕ್ಕಾಗುತ್ತಾ ದೇವರೇ ಏಸಪ್ಪ ಸ್ತೋತ್ರ ಏಸಪ್ಪ. ಅವರಿಗೆ ಬೇಕಾಗಿರೋದನ್ನು ಒದಗಿಸಿ ಕೊಡಿ ಏಸಪ್ಪ ಸ್ತೋತ್ರ ಏಸಪ್ಪ. ಏಸಪ್ಪ ಅಂಥ ಕಷ್ಟದಲ್ಲಿ ಕುಡಿಯುವವರಿದ್ದಾರೆ ಏಸಪ್ಪ ಸ್ತೋತ್ರ ಏಸಪ್ಪ. ಮದ್ಯಪಾನ ಮಾಡಿಕೊಂಡು ಏಸಪ್ಪ ಸ್ತೋತ್ರ ಅದನ್ನು ಬಿಡೋಕ್ಕಾಗದೆ ಕಷ್ಟಪಡ್ತಾ ಇದ್ದಾರೆ ಏಸಪ್ಪ ಸ್ತೋತ್ರ. ಏಸಪ್ಪ ಅದರಿಂದ ಏಸಪ್ಪ ಬಿಡುಗಡೆ ಕೊಡಿ ಏಸಪ್ಪ. ಈ ಮದ್ಯಪಾನ ಇಲ್ಲದ ದೇಶವಾಗಿ ನನ್ನ ದೇಶ ಮಾರ್ಪಡಲಿ ಯೇಸುವೇ ಸ್ತೋತ್ರ ಏಸಪ್ಪ ಏಸಪ್ಪ. ಅದರಿಂದ ಎಷ್ಟೊಂದು ಏಸಪ್ಪ ಸ್ತೋತ್ರ ಅಪ್ಪ ಯೇಸುವೇ
ಅಪ್ಪ ಯೇಸುವೆ, ಆದ್ದರಿಂದ ಯೇಸುವೆ ಎಷ್ಟೋ ಆಕ್ಸಿಡೆಂಟ್ಗಳಾಗ್ತಾ ಇದೆ ಏಸಪ್ಪ. ಸ್ತೋತ್ರ ಏಸಪ್ಪ. ಅಪ್ಪ, ಈ ಮದ್ಯಪಾನ ಇಲ್ಲದ ದೇಶವಾಗಿ ಬೆಂಗಳೂರು ಪಟ್ಟಣ ಮಾರ್ಪಡಬೇಕು ದೇವರೇ ಯೇಸುವೆ. ಸ್ತೋತ್ರ 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 ಏಸಪ್ಪ. ಎಷ್ಟೋ ಆಟೋ ಡ್ರೈವರ್ಗಳು ಕುಡಿದು ಬಿಟ್ಟು ಮನೆಗೆ ಹೋಗದೆ ಏಸಪ್ಪ ಆಟೋದಲ್ಲೇ ನಿದ್ದೆ ಮಾಡ್ತಾ ಇದ್ದಾರಲ್ಲ ಅಪ್ಪ ಯೇಸುವೆ. ಇದರಿಂದೆಲ್ಲ ನಮ್ಮ ಅಪ್ಪ ಸ್ತೋತ್ರ 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 ನಮ್ಮ ತಗಪ್ಪನಿಗೆ, ನಮ್ಮ ಸಹೋದರರಿಗೆ ಏಸಪ್ಪ ಸ್ತೋತ್ರ ಬಿಡುಗಡೆ ಸಿಕ್ಕಬೇಕು ದೇವರೇ ಯೇಸುವೆ. ಸ್ತೋತ್ರ ಬಿಡುಗಡೆ ಕೊಡಿ ದೇವರೇ ಯೇಸುವೆ. ಸ್ತೋತ್ರ ಸ್ತೋತ್ರ ಏಸಪ್ಪ. ನಮ್ಮ ಅರಸುಗಳ ಹತ್ರ ಮಾತಾಡಿ ದೇವರೇ ಏಸಪ್ಪ. ಮದ್ಯಪಾನ ಇಲ್ಲದ ಅಪ್ಪ ಸ್ತೋತ್ರ, ಮಧುಪಾನ ಇಲ್ಲದ ಅಪ್ಪ ಸ್ತೋತ್ರ ಸ್ತೋತ್ರ ಅಪ್ಪ ಸ್ತೋತ್ರ 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 ಬೋಧೆ ವಸ್ತುಗಳಿಲ್ಲದ ದೇಶವಾಗಿ ನನ್ನ ದೇಶ ಮಾರ್ಪಡಬೇಕು ದೇವರೇ ಅಪ್ಪ ಯೇಸುವೆ. ಸ್ತೋತ್ರ. ಎಷ್ಟು ಕಷ್ಟ ಇದ್ರೂ ಅಪ್ಪ ಗೊತ್ತಿರತ್ತೆ ನಮಗೆ ಬರುವ ಏಸಪ್ಪ ಸ್ತೋತ್ರ. ಈ ಸಂಪಾದನೆಯಲ್ಲಿ ಕುಡಿದರೆ ಮನೆ ನಡೆಸೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ್ರು ಅಪ್ಪ ಸ್ತೋತ್ರ. ಕೆಲವರು ಕೇಳ್ತಾರೆ ಗೊತ್ತಿದೆ ಆದರೆ ಏನು ಮಾಡೋದು, ಕುಡಿಯೋಕ್ಕೆ ಇಲ್ಲಾದರೆ ಏನು ಮಾಡೋಂಗಿಲ್ಲ, ಆಟೋ ಓಡೋಕ್ಕೆ ಆಗ್ತಾ ಇಲ್ಲ ಅಂತ ಕೇಳ್ತಾರಲ್ಲ ಅಪ್ಪ ಯೇಸುವೆ. ಸ್ತೋತ್ರ. ಕೆಲವರಿಗೆ ತಪ್ಪು ಅಂತ ಗೊತ್ತಿರುತ್ತೆ ಆದರೆ ಬಿಡೋಕ್ಕೆ ಆಗದೆ ಕಷ್ಟಪಡ್ತಾ ಇದ್ದಾರೆ. ಅದು ಬಿಡೋದು ನಿಮ್ಮಿಂದನೇ ಸಾಧ್ಯ ಅಪ್ಪ. ನೀವೇ ಬಿಡುಗಡೆ ಕೊಡೋದಕ್ಕೆ ಸರ್ವಶಕ್ತನಾಗಿದ್ದೀರಾ ಅಂದ ಏಸಪ್ಪ ಸ್ತೋತ್ರ. ಆ ತಿಳುವಳಿಕೆ ಅಪ್ಪ ಸ್ತೋತ್ರ ಈ ಆಟೋ ಡ್ರೈವರ್ಗಳಿಗೆ ಬರಬೇಕು ದೇವರೇ ಯೇಸುವೆ. ಸ್ತೋತ್ರ ಏಸಪ್ಪ. ಎಲ್ಲರ ಮಾಂಸಮಾಗಿರುವ ಎಲ್ಲ ಜನರ ಮೇಲೆ ಏಸಪ್ಪ ಸ್ತೋತ್ರ. ಅಪ್ಪ, ನಿಮ್ಮ ಆವಿಯನ್ನು ನಾನು ಸುರಿಸುತ್ತೇನೆ ಅಂತ ನೀವು ಕೇಳಿದಿರಲ್ಲ ದೇವರೇ ಅಪ್ಪ. ಅಪ್ಪ ಸ್ತೋತ್ರ ಏಸಪ್ಪ. ಮನಮರುಗಿ ಏಸಪ್ಪ ಸ್ತೋತ್ರ ಸ್ತೋತ್ರ. ಬಿಡುಗಡೆ ನೀಡಪ್ಪ, ಬಿಡುಗಡೆ ಕೊಡಿ ದೇವರೇ ಯೇಸುವೆ. ಸ್ತೋತ್ರ. ಅವರಿಗೆ ವಿರೋಧವಾಗಿ ಇರುವ ಎಲ್ಲ ಶತ್ರುವಿನ ಕ್ರಿಯೆಗಳು ಯೇಸುವೆ ನಾಮದಲ್ಲಿ ಲಯವಾಗಲಿ ಅಪ್ಪ. ಸ್ತೋತ್ರ ಏಸಪ್ಪ. ಕರುಣೆಯುಳ್ಳ ದೇವರು ನೀವೇ ಏಸಪ್ಪ ಸ್ತೋತ್ರ. ನೀವು ಕರುಣಿಸಿ ದೇವರೇ. ನಿಮ್ಮ ಕರುಣೆ ಅವರ ಮೇಲೆ ಇಳಿದು ಬರಲಿ ಏಸಪ್ಪ. ನಿಮ್ಮ ಕರುಣೆ ಅವರ ಮೇಲೆ ಇಳಿದು ಬರಲಿ ಏಸಪ್ಪ. ಸ್ತೋತ್ರ ಸ್ತೋತ್ರ ಏಸಪ್ಪ. ಸ್ತೋತ್ರ ಸ್ತೋತ್ರ ಏಸಪ್ಪ. ಎಲ್ಲ ಆಟೋ ಡ್ರೈವರ್ಗಳನ್ನು ರಕ್ಷಿಸು. ಎಲ್ಲ ಜನರು ರಕ್ಷಣೆಗೆ ಹೊಂದಬೇಕೆಂದರೆ ನೀವು ಬಯಸಿದ್ದೀರಲ್ಲ ದೇವರೇ ಅಪ್ಪ ಸ್ತೋತ್ರ. ಈ ಆಟೋ ಡ್ರೈವರ್ಗಳ ಮೇಲೆ ಏಸಪ್ಪ ನಿಮ್ಮ ಕರುಣೆ ಇಳಿದು ಬರಲಿ ದೇವರೇ ಯೇಸುವೆ. ಸ್ತೋತ್ರ ಏಸಪ್ಪ. ಸ್ತೋತ್ರ. ಕುಟುಂಬವನ್ನು ಏಸಪ್ಪ ರಕ್ಷಿಸಿ ಅವರಿಗೆ ಬೇಕಾಗಿರೋದೆಲ್ಲ ಒದಗಿಸಿಕೊಡು. ಮಕ್ಕಳ ಮದುವೆ ಕಾರ್ಯದಲ್ಲಿ ಏಸಪ್ಪ ಸ್ತೋತ್ರ. ನೀವು ದೊಡ್ಡ ಅದ್ಭುತಗಳನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಪ್ಪ. ಎಷ್ಟೋ ಜನರು, ಎಷ್ಟೋ ಆಟೋ ಡ್ರೈವರ್ಗಳು ಏಸಪ್ಪ ಸ್ತೋತ್ರ ಸ್ತೋತ್ರ ಏಸಪ್ಪ. ಸ್ತೋತ್ರ. ಕುಟುಂಬത്തെ ಏಸಪ್ಪ ಸ್ತೋತ್ರ. ಮಕ್ಕಳನ್ನು ಏಸಪ್ಪ ಸ್ತೋತ್ರ ನೋಡ್ಕೊಳ್ಳೋದೆ ಏನೋ ಹಾಗೆ ಹೀಗೆ ಅಂತ ಇರೋವರೆಲ್ಲ ಅಪ್ಪ ಸ್ತೋತ್ರ ಏಸಪ್ಪ. ಅವರಿಗೆ ಸ್ವಸ್ಥ ಬುದ್ಧಿಯನ್ನು ಕೊಡಿ ದೇವರೇ ಯೇಸುವೆ. ಸ್ತೋತ್ರ ಏಸಪ್ಪ. ಸ್ತೋತ್ರ ಸ್ತೋತ್ರ ಏಸಪ್ಪ. ಒಳ್ಳೆ ಮನಸ್ಸನ್ನು ಕೊಡಿ ಅಪ್ಪ ಸ್ತೋತ್ರ ಏಸಪ್ಪ. ಸ್ತೋತ್ರ. ಅವರನ್ನು ಕಟ್ಟಿ ಅಪ್ಪ ಸ್ತೋತ್ರ. ಕುಟುಂಬವನ್ನು ಏಸಪ್ಪ ಬೇರ್ಪಡಿಸಿದ ಎಲ್ಲ ಕಾರ್ಯಗಳನ್ನು ಅಪ್ಪ ಸ್ತೋತ್ರ ಸ್ತೋತ್ರ. ಅಪ್ಪ ಮನೆಯಲ್ಲಿ ಬರುವ ಎಲ್ಲ ಜಗಳಗಳನ್ನು ಅಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ. ನೀವು ಬದಲಾವಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ದೇವರೇ ಅಪ್ಪ. ಅಪ್ಪ ಯೇಸುವೆ. ಸ್ತೋತ್ರ ಸ್ತೋತ್ರ. ಒಳ್ಳೆ ಸ್ಕೂಲ್ನಲ್ಲಿ, ಕಾಲೇಜಿನಲ್ಲಿ ಮಕ್ಕಳನ್ನು ಸೇರ್ಸೋಕ್ಕೆ ಆಗಿಲ್ಲ ಅಂತ ಒಂದು ಅಪ್ಪ ಮನಸ್ಸಿನಲ್ಲಿ ಒಂದು ಕೊರತೆಯನ್ನು ಇಟ್ಕೊಂಡು ಓಡಾಡ್ತಾರೆ ಅಲ್ಲ ದೇವರೇ ಯೇಸುವೆ. ಸ್ತೋತ್ರ. ಅವರ ಕೊರತೆ ಎಲ್ಲ ಅಪ್ಪ ನೀವು ನೀಗಿಸಬೇಕು ಯೇಸುವೆ. ಸ್ತೋತ್ರ ಏಸಪ್ಪ. ಅಪ್ಪ ಎಷ್ಟು ದಿನ ಬಾಡಿಗೆ ಅಪ್ಪ ಸ್ತೋತ್ರ ಆಟೋವನ್ನು ಇಟ್ಕೊಂಡು ಓಡೋದು ಏಸಪ್ಪ. ಸ್ವಂತ ಆಟೋ ಬೇಕೆಂದ ಬಯಸುವವರಿಗೆ ಸ್ವಂತ ಆಟೋವನ್ನು ಕೊಡಿ ದೇವರೇ ಯೇಸುವೆ. ಸ್ತೋತ್ರ ಸ್ತೋತ್ರ. ಅಪ್ಪ EMI ಕಟ್ಕೊಂಡು ಏಸಪ್ಪ ಸ್ತೋತ್ರ ಸ್ತೋತ್ರ ಏಸಪ್ಪ. ಅಪ್ಪ ಕಷ್ಟಪಡುವವರಿಗೆ ಏಸಪ್ಪ ಸ್ತೋತ್ರ ಏಸಪ್ಪ. ಅದರಿಂದ ಏಸಪ್ಪ ಬಿಡುಗಡೆ ಕೊಡಿ ಏಸಪ್ಪ. ಬೇಗನೆ ಏಸಪ್ಪ EMIಯಿಂದ ಹೊರಗೆ ಬರೋದಕ್ಕೆ ಅಪ್ಪ ಸ್ತೋತ್ರ. ಅವರಿಗೆ ದಾರಿ ತೋರಿಸಿ ಏಸಪ್ಪ ಸ್ತೋತ್ರ ಏಸಪ್ಪ. ಸ್ತೋತ್ರ ಏಸಪ್ಪ. ಅಪ್ಪ ವನಾಂತರದಲ್ಲಿ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಸ್ತೋತ್ರ ಏಸಪ್ಪ. ಸ್ತೋತ್ರ 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 ಸ್ತೋತ್ರ. ಅಪ್ಪ ವಳಿಯೇ ಉಂಟಾக்குகிற தேவனிங்க ஏசப்ப. ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ 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 ಏಸಪ್ಪ. ದಿನ್ನೆಗಳನ್ನು ಏಸಪ್ಪ ಸ್ತೋತ್ರ ಸಮ ಮಾಡುವ தேவன் இயேசுவே. ಸ್ತೋತ್ರ ஏசப்ப. கோணலானவைகளை செவ்வையாக்குகிற தேவனப்பா நீங்கள் ஏசப்பா. அவங்களுக்கு நல்ல வழிகளை உண்டு பண்ணி கொடுங்க ஏசப்பா. அவங்களோட குறைத்தைகள் எல்லாம் நீக்குங்க ஏசப்பா. ಅಪ್ಪ ಯಾರಿಗೆ ಎಂಥ ಆಕ್ಸಿಡೆಂಟ್ ಆಗದೆ ಅಪ್ಪ ಸ್ತೋತ್ರ ನೀವು ಕಾಪಾಡ್ಕೊಬೇಕು ದೇವರೇ ಏಸಪ್ಪ. ಅವರಿಗೆ ಏನಾದರೂ ಆದರೆ ಏಸಪ್ಪ ಅವ್ರ ಕುಟುಂಬ ಏನಾಗುತ್ತಪ್ಪ ಅಪ್ಪ ಯೇಸುವೆ. ಸ್ತೋತ್ರ ಸ್ತೋತ್ರ ஏசப்பா. ಅಂಥ ಕಾರ್ಯಗಳನ್ನು சத்துரு கொடதந்தே அப்பா ஸ்தோத்திரம் ஸ்தோத்திரம். உடைய சமூகம் முன்பாக செல்லட்டும். உடைய மகிமை பின்னால் காக்கட்டும் ஏசப்பா. எல்லா ஆட்டோ டிரைவர்களையும் நீங்கள் காத்துக்கொள்ளுங்க ஏசப்பா. ஸ்தோத்திரம் ஏசப்பா. ஸ்தோத்திரம் 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 ஏசப்பா.
ಸ್ತೋತ್ರ ಏಸಪ್ಪ, ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರಂ ಅಪ್ಪ, ನಮ್ಮ ಬೆಂಗಳೂರು ಏಸಪ್ಪ ಸ್ತೋತ್ರ ಕಾರ್ಪೊರೇಷನ್ಗಾಗ ಕೂಡ ಪ್ರಾರ್ಥನೆ ಮಾಡ್ತೇನೆ ದೇವರೇ ಏಸಪ್ಪ. ಆಟೋ ಡ್ರೈವರ್ಗಳಿಗೆ ಒಳ್ಳೇದು ಮಾಡೋದಕ್ಕೆ ಅಪ್ಪ ಸ್ತೋತ್ರ ಏಸಪ್ಪ, ಸಹಾಯ ಮಾಡೋದಕ್ಕೆ ಅಪ್ಪ ಸ್ತೋತ್ರ ಸೌಲಭ್ಯಗಳನ್ನು ನೀಡಬೇಕು ಏಸಪ್ಪ. ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಅವರಿಗೆ ಏಸಪ್ಪ ಒಳ್ಳೆ ಸೌಲಭ್ಯಗಳನ್ನು ನೀಡಬೇಕು ಏಸಪ್ಪ. ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಅವರಿಗೆ ಏಸಪ್ಪ ಸ್ತೋತ್ರ ಸ್ತೋತ್ರ ಅಪ್ಪ, ಏನೇನು ಬಯಸುತ್ತಾರೋ ಏಸಪ್ಪ ಸ್ತೋತ್ರ, ಏನೇನು ಕೋರಿಕೆಗಳನ್ನು ಅಪ್ಪ ಸ್ತೋತ್ರ ಏಸಪ್ಪ ಅಪ್ಪ ಇಟ್ಟಿದ್ದಾರೋ ಆ ಕೋರಿಕೆಗಳನ್ನೆಲ್ಲ ನೆರವೇರಿಸಿ ಕೊಡಬೇಕು ಅಂತ ಪ್ರಾರ್ಥನೆ ಮಾಡುತ್ತೇನೆ ಅಪ್ಪ. ಸ್ತೋತ್ರ ಏಸಪ್ಪ. ಅಪ್ಪ ಅವ್ರು ಏನೇನು ಬಯಸುತ್ತಾರೋ ಅಪ್ಪ ಸ್ತೋತ್ರ ಕೆಲವು ಕಾರ್ಯಗಳನ್ನು ಅಪ್ಪ ಅವರು ಬಯಸುತ್ತಾರಲ್ಲ ದೇವರೇ, ಅದೆಲ್ಲ ಅವರಿಗೆ ನೀವು ಏಸಪ್ಪ ಸ್ತೋತ್ರ ಒದಗಿಸಿ ಕೊಡಬೇಕು ಏಸಪ್ಪ. ಪೆನಾಲ್ಟಿ ಜಾಸ್ತಿ ಅಪ್ಪ ಹಾಕ್ಬಾರದು ಏಸಪ್ಪ. ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ. ಎಲ್ಲ ಟ್ರಾಫಿಕ್ ಪೊಲೀಸ್ ಅಪ್ಪ ಸ್ತೋತ್ರ ಅಧಿಕಾರಿಗಳಿಗಾಗ ಪ್ರಾರ್ಥನೆ ಮಾಡುತ್ತೇನೆ ಏಸಪ್ಪ. ಅಪ್ಪ ಅವರ ಕಣ್ಗಳ ದಯೆ ತೋರಿಸಿ ಅಪ್ಪ, ಅವರು ಏಸಪ್ಪ ಬಡತನದಲ್ಲಿ ಇರುವ ಈ ಆಟೋ ಡ್ರೈವರ್ಗಳ ಹತ್ರ ಏಸಪ್ಪ ಫೈನ್ ಕೇಳದೆ ಏಸಪ್ಪ. ಸ್ತೋತ್ರ ಏಸಪ್ಪ, ಸ್ತೋತ್ರ ಅವರ ದಯೆ ತೋರುವಂತೆ ಏಸಪ್ಪ, ಅವರ ಹೃದಯವನ್ನು ನೀವು ಬದಲಾಗಿಸಬೇಕೆಂದು ಪ್ರಾರ್ಥನೆ ಮಾಡುತ್ತೇನೆ ದೇವರೇ ಏಸಪ್ಪ. ಅಪ್ಪ ಸ್ತೋತ್ರ ಬರುವ ಸ್ವಲ್ಪ ಹಣವನ್ನು ಏಸಪ್ಪ ಸ್ತೋತ್ರ ಏಸಪ್ಪ ಫೈನ್ ತೊಗೊಂಡಿದ್ದಾರೆ ಏಸಪ್ಪ. ಏನೋ ಚಿಕ್ಕ ತಪ್ಪು ಮಾಡಿದರೆ ಏನೋ ಅವ್ರು ಅರ್ಜೆಂಟಲ್ಲಿ ಮುಂದೆ ಹೋದರೆ ಸ್ವಲ್ಪ ಸಮಯ ಇರಲಿ ಏಸಪ್ಪ. ಸ್ತೋತ್ರ ಏಸಪ್ಪ. ಅಂಥ ಹೃದಯವನ್ನು ಅವರಿಗೆ ನೀವು ಕೊಡಬೇಕು. ಟ್ರಾಫಿಕ್ ಪೊಲೀಸ್ ಅವರಿಗೆ ಅಂಥ ಹೃದಯವನ್ನು ನೀವು ಕೊಡಬೇಕು ದೇವರೇ ಅಪ್ಪ. ಯೇಸುವೇ ಸ್ತೋತ್ರ 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 ಏಸಪ್ಪ. ಸ್ತೋತ್ರ ಏಸಪ್ಪ. ಸ್ತೋತ್ರ 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 ಅಪ್ಪ. ಬರುವ ದಿನಗಳಲ್ಲಿ ಏಸಪ್ಪ ಈ ಆಟೋ ಡ್ರೈವರ್ಗಳು ಸಮಾಧಾನವಾಗಿ ಸಂತೋಷವಾಗಿ ಅಪ್ಪ ಗಾಡಿಗಳನ್ನು ಓಡಿಸುವುದಕ್ಕೆ ಏಸಪ್ಪ ಸ್ತೋತ್ರ ಅಪ್ಪ. ಅವರಿಗೆ ನೀವು ಏಸಪ್ಪ ಸಹಾಯ ಮಾಡಬೇಕಪ್ಪ. ಎಲ್ಲ ರಕ್ಷಣೆಗೆ ಹೊಂದಬೇಕಪ್ಪ. ಎಲ್ಲರಿಗೂ ನೀವು ಬೇಕು ಏಸಪ್ಪ. ಊಟ ಬೇಕು, ನೀರು ಬೇಕು, ಬಟ್ಟೆ ಬೇಕು, ಇರೋದಕ್ಕೆ ಮನೆ ಬೇಕು. ಅದೇ ಥರ ಅಪ್ಪ ಈ ಕೊನೆ ಕಾಲದಲ್ಲಿ ಅಪ್ಪ ಸ್ತೋತ್ರ ಈ ಲೋಕದಲ್ಲಿ ಬಾಳುವುದಕ್ಕೆ ಏಸಪ್ಪ ಎಲ್ಲರಿಗೂ ಏಸು ಬೇಕು, ನೀವು ಬೇಕು ಏಸಪ್ಪ. ನೀವಿಲ್ಲದರೆ ಏಸಪ್ಪ ಸ್ತೋತ್ರ ಸ್ತೋತ್ರ ಏಸಪ್ಪ ಈ ಲೋಕದಲ್ಲಿ ಬದುಕೋದು ಕಷ್ಟ ಏಸಪ್ಪ. ಎಲ್ಲರೂ ಅಪ್ಪ ನೀವು ಕೇಳಿದಿರಲ್ಲ ಏಸಪ್ಪ, ಎಲ್ಲರಿಗೂ ಅಪ್ಪ ಎಲ್ಲರ ಮೇಲೆ ಮಾಂಸವಾಗಿ ಇರುವ ಎಲ್ಲರ ಮೇಲೆ ನನ್ನ ಆವಿಯನ್ನು ಅಪ್ಪ ಸ್ತೋತ್ರ ಬರಮಾಡುತ್ತೇನೆ ಅಂತ ಕೇಳಿದಿರಲ್ಲ ಏಸವೇ. ಎಲ್ಲ ರಕ್ಷಣೆಗೆ ಹೊಂದಬೇಕಪ್ಪ. ಹೆಂಗಾದರೂ ಹೇಗಾದರೂ ಮಾಡಿ ಏಸಪ್ಪ ಎಲ್ಲ ಜನರು ಏಸಪ್ಪ ಸ್ತೋತ್ರ ಸ್ತೋತ್ರ ಏಸಪ್ಪ ಏಸು ಅಂತ ಕೂಗಬೇಕು ಏಸಪ್ಪ. ಸ್ತೋತ್ರ ಏಸಪ್ಪ. ಕೂಗುವವರಿಗೆ ಏಸಪ್ಪ ಸ್ತೋತ್ರ ಸ್ತೋತ್ರ ಕೂಗುವರ ಏಸಪ್ಪ ಸ್ತೋತ್ರ ಕೂಗನ್ನು ಏಸಪ್ಪ. ಸ್ತೋತ್ರ ಸ್ತೋತ್ರ ಅಪ್ಪ ಸ್ತೋತ್ರ ಕೇಳುವ ದೇವರಾಗಿದ್ದರಲ್ಲ ಯೇಸುವೆ. ಸ್ತೋತ್ರ ಏಸಪ್ಪ. ಎಲ್ಲ ಜನರನ್ನು ಮುಟ್ಟಿ ಏಸಪ್ಪ ಎಲ್ಲಾದರೂ ಹೆಂಗಾದರೂ ಏನಾದರೂ ಮಾಡಿ ಏಸಪ್ಪ ಎಲ್ಲ ಜನರು ರಕ್ಷಣೆಗೆ ಹೊಂದಬೇಕು ಏಸಪ್ಪ. ಸ್ತೋತ್ರ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಕರುಣೆಯುಳ್ಳ ದೇವನೇ ಎಲ್ಲರೂ ಅರಿಂಜಿಕೊಂಡು ಏಸಪ್ಪ ಅಪ್ಪ ಈ ಕೊಡೆ ಕಾಲದಲ್ಲಿ ಏಸಪ್ಪ ಸ್ತೋತ್ರ 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 ಏಸಪ್ಪ. ಅಪ್ಪ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿಮ್ಮ ದಯೆ ಇಲ್ಲದೆ ನೀವಿಲ್ಲದೆ ಏಸಪ್ಪ ಬದುಕೋದು ಕಷ್ಟ ಏಸಪ್ಪ. ನಿಮ್ಮನ್ನು ಹೆಂಗಾದರೂ ಎಲ್ಲರೂ ಹುಡುಕಬೇಕು. ದೇವರು ನಿಜವಾದ ದೇವರನ್ನು ಏಸಪ್ಪ ಹುಡುಕಬೇಕು ಯೇಸುವೆ. ದೇವರಿಂದ ಎಲ್ಲರೂ ಹೇಳಬೇಕು ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಏಸಪ್ಪ ಸ್ತೋತ್ರ ಹೇಳಿ ಏಸಪ್ಪ ಉತ್ತರ ಕೊಡಬೇಕು ಏಸಪ್ಪ. ಉತ್ತರವು ಕೊಡಬೇಕು ಏಸಪ್ಪ. ಸ್ತೋತ್ರ ಎಲ್ಲ ಡ್ರೈವರನ್ನು ಕಾಪಾಡ್ಕೊಬೇಕಂತ ಕೇಳ್ಕೊಳ್ತೇನೆ ಅಪ್ಪ. ಮತ್ತು ಏಸಪ್ಪ ಈ ಪ್ರಾರ್ಥನೆಯನ್ನು ಯಾರ್ಯಾರು ನೋಡುತ್ತಾರೋ ಅಪ್ಪ ಎಲ್ಲರನ್ನು ಆಶೀರ್ವದಿಸಿ ಎಲ್ಲರನ್ನು ಏಸಪ್ಪ ದೇಶಕ್ಕಾಗಿ ಅಪ್ಪ ಪ್ರಾರ್ಥನೆ ಮಾಡುವಂತೆ ಏಸಪ್ಪ ಯುದ್ಧ ವೀರರಾಗಿ ಅಪ್ಪ ಯೇಸುವೆ ಸ್ತೋತ್ರ ಜಾಮಕಾರರಾಗಿ ಏಸಪ್ಪ ಸ್ತೋತ್ರ ಏಸಪ್ಪ ಈ ಪಟ್ಟಣಕ್ಕೆ ಕಾವಲ್ಕಾರರಾಗಿ ಎತ್ತೇಳಬೇಕಂತ ಅಂದ ಒಂದು ಏಸಪ್ಪ ಸ್ತೋತ್ರ ಸ್ತೋತ್ರ ಏಸಪ್ಪ. ದರ್ಶನವನ್ನು ಏಸಪ್ಪ ಸ್ತೋತ್ರ ಭಾರವನ್ನು ನೀನು ನೀಡಬೇಕು ಏಸಪ್ಪ. ಯಾರ್ಯಾರ ನನ್ನ ಜೊತೆ ಅಪ್ಪ ಸೇರಿ ಪ್ರಾರ್ಥನೆ ಮಾಡುತ್ತಾರೋ ಅಪ್ಪ ಸ್ತೋತ್ರ ಅವರನ್ನು ನೀವು ಮುಟ್ಟು ಅವರ ಕುಟುಂಬವನ್ನು ಆಶೀರ್ವದಿಸಿ ಏಸಪ್ಪ. ಅವ್ರ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಬೇಕಾಗಿರುವ ಎಲ್ಲ ಅಪ್ಪ ಸ್ತೋತ್ರ ಅಗತ್ಯಗಳು ಪೂರೈಸು ದೇವರ ಯೇಸುವೆ. ಸ್ತೋತ್ರ ಏಸಪ್ಪ. ತಿಳಿವಳಿಕೆಯನ್ನು ಕೊಡು ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ ಸ್ತೋತ್ರ. ಈ ಪಟ್ಟಣ ಬಗ್ಗೆ ಏಸಪ್ಪ ದರ್ಶನವನ್ನು ಕೊಟ್ಟು ಏಸಪ್ಪ ಬೆಂಗಳೂರು ಪಟ್ಟಣಕ್ಕಾಗಿ ತಿರಪಲೆ ನಿಲ್ಲುವರಾಗಿ ಅವರನ್ನು ಬದಲಾವಣೆ ಮಾಡಬೇಕು ದೇವರ ಯೇಸುವೆ. ಸ್ತೋತ್ರ ಸ್ತೋತ್ರ ಏಸಪ್ಪ. ಸ್ತೋತ್ರ ಏಸಪ್ಪ. ಆಮೇಲೆ ಏಸಪ್ಪ ಈ ಪ್ರಾರ್ಥನೆ ಏಸಪ್ಪ ಸ್ತೋತ್ರ ಏಸಪ್ಪ ಏನೋ ದಾನೋ ಎಂದು ಇರೋದೇ ಏಸಪ್ಪ. ಅಪ್ಪ ನಿಮ್ಮ ಹೃದಯದಲ್ಲಿ ಏನೇನು ಭಾರ ಇದೆ, ಏನೇನು ಬಯಕೆ ಇದೆ, ಯಾರ್ಯಾರಿಗಾಗಿ ಪ್ರಾರ್ಥನೆ ಮಾಡಬೇಕಂದ ನೀವು ಅಪ್ಪ ಸ್ತೋತ್ರ ಸ್ತೋತ್ರ ಪ್ರೇರೇಪಣೆ ಬರುತ್ತೋ ಆ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡೋದಕ್ಕೆ ನನಗೂ ಕೂಡ ಒಳ್ಳೆ ಜ್ಞಾನವನ್ನು ಬುದ್ಧಿಯನ್ನು ಕೊಡಬೇಕಂತ ಪ್ರಾರ್ಥನೆ ಮಾಡ್ತೇನೆ ದೇವರೇ. ಅಪ್ಪ ಸ್ತೋತ್ರ ಸ್ತೋತ್ರ ಏಸಪ್ಪ. ಅಪ್ಪ ನಿಮ್ಮ ಹೃದಯದಲ್ಲಿ ಏನಿದೆ
ಇದೆಯೋ ಸಪ್ಪ ಸ್ತೋತ್ರ, ಏನು ನೀವು ಬಯಸುತ್ತೀರೋ ಈ ಜನರ ಬಗ್ಗೆ ನಿಮಗೆ ಏನು ಅಪ್ಪ ಸ್ತೋತ್ರ 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 ಸಪ್ಪ ಭಾರ ಇದೆಯೋ ಅದನ್ನ ಮೇಲೆ ಈ ಪ್ರಾರ್ಥನೆ ಇರೋದಕ್ಕೆ ಸಪ್ಪ ಸ್ತೋತ್ರ ಸ್ತೋತ್ರ ಕೃಪೆ ತೋರಿಸಿ ಸಪ್ಪ ಸ್ತೋತ್ರ ಸಪ್ಪ. ನಿಮ್ಮ ಕಾರ್ಯದಲ್ಲಿ ಈ ಕಾರ್ಯಗಳನ್ನು ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ ಅಪ್ಪ. ಸ್ತೋತ್ರ 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 ಸಪ್ಪ. ಅಪ್ಪ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸಪ್ಪ ಸ್ತೋತ್ರ ಸ್ತೋತ್ರ, ನೀವು ನಮಗೆ ಉತ್ತರ ಕೊಡಬೇಕು ಸಪ್ಪ. ಅಪ್ಪ ಎಲ್ಲ ಕಾರ್ಯಗಳು ನಿಮ್ಮ ಕಾರ್ಯದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಗಣ ಅಪ್ಪ ಸ್ತೋತ್ರ, ಎಲ್ಲ ಗಣ ಮಹಿಮೆ ನಿಮಗೆ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಏರಡಿಕೆರೆ ನಲ್ಲ ಪಿದಾವೆ, ಆಮೇಲೆ ನೀವೇ ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಮ್ಮ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್. ಹಲ್ಲೆಲೂಯಾ.